ಅಮೆರಿಕ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಯುದ್ಧದಲ್ಲಿ ಒಂದು ಅದ್ಭುತ ವಾರ್ತೆ ಬರುತ್ತಿದೆ. ಇದು ಅಮೆರಿಕಾದ ಇಡೀ ರಕ್ಷಣಾ ಕ್ಷೇತ್ರವನ್ನು ನಡುಗಿಸಿದೆ. ಅಮೆರಿಕ ತನ್ನ 2 ಫೈಟರ್ ಜೆಟ್ಗಳನ್ನು ಪ್ರಪಂಚದ ಅಜೇಯ ಯೋಧರೆಂದು ಹೆಮ್ಮೆಪಡುತ್ತಿತ್ತು. ಆದರೆ ನಿನ್ನೆ ಪುತಿನ್ ಬಲಿಷ್ಠನು ಅವುಗಳನ್ನು ನಾಶಗೊಳಿಸಿದನು. ಸ್ನೇಹಿತರೆ, ಯುದ್ಧಭೂಮಿಯಿಂದ ಆಗಾಗ್ಗೆ ನಷ್ಟಗಳ ಬಗ್ಗೆ ವಾರ್ತೆಗಳು ಬರುತ್ತವೆ. ಆದರೆ ಕೆಲವು ವಾರ್ತೆಗಳು ಅಂತಹೂ ಇರುತ್ತವೆ, ಅವು ಇತಿಹಾಸದ ದಿಕ್ಕನ್ನೇ ಬದಲಾಯಿಸುತ್ತವೆ. ಇಂದು ನಾವು ಅಂತಹೇ ಒಂದು ಘಟನೆಯ ಪರದೆಯನ್ನು ತೆರೆಯುತ್ತಿದ್ದೇವೆ. ಇದು ವಾಷಿಂಗ್ಟನ್ನಿಂದ ಮಾಸ್ಕೋವರೆಗೆ, ನವದೆಹಲಿಯಿಂದ ಇಸ್ಲಾಮಾಬಾದ್ವರೆಗೆ ರಕ್ಷಣಾ ಸಚಿವಾಲಯಗಳಲ್ಲಿ ಗೊಂದಲವನ್ನುಂಟು ಮಾಡಿದೆ. ಒಂದು ಅಂತರಿಕ್ಷದ ಬೇಟೆಗಾರ ಅದನ್ನು ಅಮೆರಿಕ ಮಾತ್ರವಲ್ಲ, ಇಡೀ ಪ್ರಪಂಚ ಅಜೇಯವೆಂದು ಭಾವಿಸುತ್ತಿತ್ತು. ಒಂದು ಫೈಟರ್ ಜೆಟ್ ಪೆಂಟಗಾನ್ ತನ್ನ ವಾಯುಶಕ್ತಿಗೆ ಬ್ರಹ್ಮಾಸ್ತ್ರ ಎಂದು ಕರೆಯುತ್ತಿದ್ದದ್ದು. ಅದರ ಹೆಸರು ಹೇಳಿದ ಕೂಡಲೇ ಶತ್ರು ರಾಡಾರ್ಗಳು ನಡುಗುತ್ತಿದ್ದವು. ಆದರೆ ಇಂದು ಇತಿಹಾಸ ಬದಲಾಗಿದೆ. ವಾರ್ತೆ ಬರುತ್ತಿದೆ, ರಷ್ಯಾದ ಒಂದು ಘಾತಕ ಮಿಸೈಲ್ ಆ ಸೂಪರ್ ಪವರ್ ಅಹಂಕಾರವನ್ನು ಒಡೆದು ಅದನ್ನು ಆಕಾಶದಿಂದ ನೇರವಾಗಿ ಶಿಥಿಲಗಳ ಕುಪ್ಪೆಯಾಗಿ ಮಾಡಿದೆ. ಯುದ್ಧ ನಡೆಯುತ್ತಿರುವ ಬೆಂಕಿಯ ಭೂಮಿಯಿಂದ ಬರುತ್ತಿರುವ ಈ ವರದಿ ಕೇವಲ ಒಂದು ವಿಮಾನ ಪತನದ ಕಥೆಯಲ್ಲ, ಇದು ತಂತ್ರಜ್ಞಾನದ ಮಹಾಯುದ್ಧಕ್ಕೆ ಸಾಕ್ಷಿ. ಇಲ್ಲಿ ವರ್ಷಗಳ ಹಿಂದೆ ಮಾಡಿದ ಮಾತುಗಳು ಮಣ್ಣಿನಲ್ಲಿ ಬೆರೆತು ಹೋಗುತ್ತಿವೆ. ಈ ರೋಜಿನ ಈ ವಿಶೇಷ ವರದಿಯಲ್ಲಿ ಆ ರಹಸ್ಯಮಯ ವಿಮಾನದ ಪದರಗಳನ್ನು ತೆರೆಯೋಣ. ಪುತಿನ್ನ ಯಾವ ಘಾತಕ ಬೇಟೆಗಾರ ಒಂದೇ ಕ್ಷಣದಲ್ಲಿ ಆಟವನ್ನು ತಿರುಗಿಸಿದನೋ ತಿಳಿಯೋಣ. ಈ ಒಂದು ವಾರ್ತೆ ಏಕೆ ಗಡಿಯಾಚೆ ಪಾಕಿಸ್ತಾನದಲ್ಲೂ ದುಃಖಕ್ಕೆ ಕಾರಣವಾಯಿತೋ ತಿಳಿಯೋಣ. ಮೊದಲು ಘಟನೆಯನ್ನು ಅರ್ಥಮಾಡಿಕೊಳ್ಳೋಣ. ರಷ್ಯನ್ ರಕ್ಷಣಾ ಸಚಿವಾಲಯಕ್ಕೆ ಹತ್ತಿರದ ವಲಯಗಳು ಮತ್ತು ಸೆವರ್ ಕಾಲ್ ಸೈನ್ನೊಂದಿಗಿರುವ ಒಬ್ಬ ರಷ್ಯನ್ ಕಮಾಂಡರ್ ಸಂಚಲನಾತ್ಮಕ ವಿವರಣೆ ನೀಡಿದ್ದಾರೆ. ಅವರ ಪ್ರಕಾರ ರಷ್ಯನ್ ರಾಡಾರ್ನಲ್ಲಿ ಒಂದು ಹೈ ವ್ಯಾಲ್ಯೂ ಟಾರ್ಗೆಟ್ ಕಾಣಿಸಿಕೊಂಡಿತು. ಒಂದೇ ಟಾರ್ಗೆಟ್, ಅದು ಟ್ರಂಪ್ನನ್ನು ಒಂದೇ ಕ್ಷಣದಲ್ಲಿ ಮೊಣಕಾಲೂರಿಸುವ ಸಾಮರ್ಥ್ಯ ಹೊಂದಿದೆ. ಆ ವಿಮಾನವು ಬಹಳ ಚಾತುರ್ಯದಿಂದ ಕಡಿಮೆ ಎತ್ತರದಲ್ಲಿ ಹಾರುತ್ತಾ ರಾಡಾರ್ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೆ ಪುತಿನ್ನ ಕಾವಲುಗಾರ, ಆಕಾಶ ರಕ್ಷಕ ಎಂದು ಕರೆಯಲ್ಪಡುವ ದೃಷ್ಟಿಯಿಂದ ಏನೂ ತಪ್ಪಿಸಿಕೊಳ್ಳಲಿಲ್ಲ. ಕಮಾಂಡರ್ ತಿಳಿಸಿದಂತೆ ಮೊದಲ ಮಿಸೈಲ್ ವಿಮಾನದ ಇಂಜಿನ್ ಮತ್ತು ವಿಂಗ್ ಅನ್ನು ಗುರಿಯಾಗಿಸಿತು. ವಿಮಾನ ತತ್ತರಿಸಿತು. ಪೈಲಟ್ ಅದನ್ನು ಕಾಪಾಡಲು ಕೊನೆಯ ಪ್ರಯತ್ನ ಮಾಡಿದನು. ಆದರೆ ಅಪ್ಪುಡೇ ಎರಡನೇ ಮಿಸೈಲ್ ನೇರವಾಗಿ ಅದನ್ನು ತಾಕಿತು. ಕೆಲವೇ ಸೆಕೆಂಡುಗಳಲ್ಲಿ ಕೋಟ್ಯಾಂತರ ಡಾಲರ್ ಮೌಲ್ಯದ ಯಂತ್ರಗಳು, ದಶಕಗಳ ಇಂಜಿನಿಯರಿಂಗ್ ಗೌರವ ಅಗ್ನಿಗೋಳದಲ್ಲಿ ಬದಲಾಯಿತು. ರಷ್ಯನ್ ಮಾಧ್ಯಮ ಕ್ಲೇಮ್ ಮಾಡಿದೆ, ಇದು ಅಮೆರಿಕ ತಯಾರಿಸಿದ ವಿಮಾನವೆಂದು. ಅಮೆರಿಕನ್ ಮೇಡ್ ಎಂಬ ಪದ ಕೇಳಿದ ಕೂಡಲೇ ಪ್ರಪಂಚವೆಲ್ಲ ಕಿವಿಯೆತ್ತಿತು. ಇದು ಜೆಲೆನ್ಸ್ಕಿ ತಿಂಗಳುಗಳ ಹಿಂದೆ ಗಿಲಿಗಿಲೆ ಎಳೆದು ಕೇಳಿದ ಅದೇ ವಿಮಾನವೇ? ಇದು ಟ್ರಂಪ್ ದೊಡ್ಡ ದೊಡ್ಡ ಕ್ಲೇಮ್ಗಳನ್ನು ಮಾಡಿ ಪ್ರಪಂಚವನ್ನು ಭಯಪಡಿಸಿದ ಅದೇ ವಿಮಾನವೇ? ಈ ಜೆಟ್ ಬಗ್ಗೆ ಇಷ್ಟೊಂದು ಶಬ್ದ ಏಕೆ? ಈ ಫೈಟಿಂಗ್ ಫಾಲ್ಕನ್ ಕೇವಲ ಒಂದು ಜೆಟ್ ಅಲ್ಲ, ಇದು ಪಶ್ಚಿಮ ದೇಶಗಳ ಸೈನಿಕ ಶಕ್ತಿಯ ಚಿಹ್ನೆ. ವಿಯೆಟ್ನಾಂ ಯುದ್ಧದ ನಂತರ ಅಮೆರಿಕ ಇದನ್ನು ತಯಾರಿಸಿತು. ಅದರ ಉದ್ದೇಶ ಆಕಾಶದಲ್ಲಿ ಸಂಪೂರ್ಣ ಆಧಿಪತ್ಯ. ಅದರ ವೇಗ, ರಾಡಾರ್ ಮತ್ತು ದಾಳಿ ಸಾಮರ್ಥ್ಯ ಅದನ್ನು ಪ್ರಪಂಚದ ಅತ್ಯಂತ ಯಶಸ್ವಿ ಫೈಟರ್ ಜೆಟ್ ಆಗಿ ಮಾಡಿದೆ. ಸುಮಾರು 25ಕ್ಕಿಂತ ಹೆಚ್ಚು ದೇಶಗಳು ಇದನ್ನು ಬಳಸುತ್ತಿವೆ. ಅಮೆರಿಕ ಯಾವಾಗಲೂ ಇದನ್ನು ಅಜೇಯವೆಂದು ಎಳಿಮಾರುತ್ತಿತ್ತು. ಗಲ್ಫ್ ಯುದ್ಧವಾಗಲಿ, ಬಾಲ್ಕನ್ ಸಂಕಷ್ಟವಾಗಲಿ, ಅಮೆರಿಕನ್ ಫೈಟರ್ ಜೆಟ್ಗಳು ಯಾವಾಗಲೂ ವಿಜಯಗಾಥೆಗಳನ್ನು ಬರೆದಿವೆ. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ. ಇಲ್ಲಿ ಅದಕ್ಕೆ ಎದುರಾದದ್ದು ಯಾವುದೇ ದುರ್ಬಲ ದೇಶವಲ್ಲ, ಪ್ರಪಂಚದ 2ನೇ ಅತಿ ದೊಡ್ಡ ಸೈನಿಕ ಶಕ್ತಿಯಾದ ರಷ್ಯಾ. ರಷ್ಯಾ ಒಂದೇ ದೆಬ್ಬಗೆ ಅಮೆರಿಕಾದ ಗೌರವವನ್ನು ಕೆಳಗೆ ಬೀಳಿಸಿದೆ. ಅದಕ್ಕೆ ಇದು ಲಾಕ್ಹೀಡ್ ಮಾರ್ಟಿನ್ ಮತ್ತು ಅಮೆರಿಕಕ್ಕೆ ದೊಡ್ಡ ವ್ಯಾಪಾರಿಕ ದೆಬ್ಬ. ಊಹಿಸಿ, ಈ ವಿಮಾನವನ್ನು ಖರೀದಿಸಲು ಸಾಲು ನಿಲ್ಲುತ್ತಿದ್ದ ದೇಶಗಳು ಈಗ ಯೋಚಿಸುತ್ತವೆ, ನಾವು ನಮ್ಮ ಹಣವನ್ನು ರಷ್ಯಾದ ಹಳೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕೆಡವಬಲ್ಲ ಯಂತ್ರದ ಮೇಲೆ ಹಾಕುತ್ತಿದ್ದೇವೆಯೇ? ಈಗ ಭಾರತಕ್ಕೆ ಸಂಬಂಧಿಸಿದ ಅಂಶದ ಬಗ್ಗೆ ಮಾತನಾಡೋಣ. ಈ ವಾರ್ತೆಯಿಂದ ಅತ್ಯಧಿಕವಾಗಿ ಬೆವರಿದ್ದು ಪಾಕಿಸ್ತಾನಕ್ಕೆ, ಏಕೆಂದರೆ ಪಾಕಿಸ್ತಾನ್ ವಾಯುಸೇನೆಯ ಇಡೀ ರಣತಂತ್ರ F-16 ಸುತ್ತಲೇ ತಿರುಗುತ್ತದೆ. ಪಾಕಿಸ್ತಾನ ಬಳಿ ಸುಮಾರು 75 F-16ಗಳಿವೆ. ಇವುಗಳ ಬಲದಿಂದಲೇ ಭಾರತದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ಗಳು, ಹವಾಯಿ ಯುದ್ಧ ಬೆದರಿಕೆಗಳನ್ನು ನೀಡುತ್ತದೆ. ಆದರೆ ಭಾರತ ಈ ಅಜೇಯ ವಿಮಾನದ ನಿಜವನ್ನು ಬಹಳ ಹಿಂದೆಯೇ ಪ್ರಪಂಚಕ್ಕೆ ತೋರಿಸಿದೆ. ಫೆಬ್ರವರಿ 27, 2019ರ ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತರದ ದಿನವನ್ನು ನೆನಪಿಸಿಕೊಳ್ಳಿ. ಪಾಕಿಸ್ತಾನ್ ಭಾರತ ಸರಿಯದ್ದಾರಿಯನ್ನು ದಾಟಲು ಪ್ರಯತ್ನಿಸಿತು. ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ತನ್ನ MiG-21ನಲ್ಲಿ ಹಾರಿದನು. ಒಂದು ಕಡೆ ಅತ್ಯಾಧುನಿಕ F-16, ಮತ್ತೊಂದು ಕಡೆ ದಶಕಗಳ ಹಿಂದಿನ ಸೋವಿಯತ್ ಯುಗದ MiG-21. ಪ್ರಪಂಚಕ್ಕೆ ತೋರಿತು, ಭಾರತ ಸೋಲುತ್ತದೆ. ಆದರೆ ಭಾರತದ ಧೈರ್ಯವಂತ ಪೈಲಟ್ ತನ್ನ ಚಾತುರ್ಯ ಮತ್ತು ಅಜೇಯ ಸಾಹಸದಿಂದ ಆ F-16 ಅನ್ನು ಕೂಡ ಕೆಡವಿದನು.
ಇಂದು ರಷ್ಯಾ ಯುಕ್ರೇನ್ನಲ್ಲಿ F-16 ಮತ್ತು F-35ಗಳನ್ನು ಕೂಡ ಕೆಡವುತ್ತಿದೆ ಎಂದು ಕ್ಲೈಮ್ ಮಾಡುತ್ತಿದ್ದರೆ ಅದು ಕೇವಲ ಒಂದು ವಿಮಾನವನ್ನಲ್ಲ, ಪಾಕಿಸ್ತಾನ್ ಮತ್ತು ಅಮೆರಿಕದ ವಾಯುಸೇನೆಯ ಅಹಂಕಾರವನ್ನು ನಲುಗಿಸುತ್ತಿದೆ. ಇದು ಸಾಬೀತಾಗಿದೆ. 2019ರಲ್ಲಿ ಭಾರತ ವಾಯುಸೇನೆ ಮಾಡಿದ್ದು ಅದೃಷ್ಟವಲ್ಲ, ಅದು ಅಮೆರಿಕನ್ ತಂತ್ರಜ್ಞಾನದ ದೌರ್ಬಲ್ಯ ಮತ್ತು ಭಾರತೀಯ ನೈಪುಣ್ಯದ ವಿಜಯ. ಸ್ನೇಹಿತರೆ, ಈ ವಿಡಿಯೋದ ಮೂಲಕ ನಾನು ನಿಮಗೆ ಭರವಸೆ ನೀಡುತ್ತೇನೆ, ನಿಜವಾದ ಆಟ ಈಗ ಆರಂಭವಾಗಿದೆ. ಭಾರತ ಈಗ ಟ್ರಂಪ್ನೊಂದಿಗೆ ಏನೋ ಮಾಡುತ್ತದೆ, ಅದರ ಬಗ್ಗೆ ಇದುವರೆಗೆ ಯಾರೂ ಊಹಿಸಿರಲಿಲ್ಲ. ಈ ವಿಡಿಯೋ ನೋಡಿದ ನಂತರ ಅಂತಾರಾಷ್ಟ್ರೀಯ ರಾಜಕೀಯವನ್ನು ನೋಡುವ ನಿಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗುತ್ತದೆ. ಆದರೆ ಈ ದೊಡ್ಡ ವಾರ್ತೆಯ ಆಳಕ್ಕೆ ಹೋಗುವ ಮೊದಲು ನಿಮ್ಮೊಂದಿಗೆ ಒಂದು ಬಹಳ ಮುಖ್ಯ ವಿಷಯ ಹೇಳಬೇಕು. ಸ್ನೇಹಿತರೆ, ದೇಶದ ಗೌರವ, ತ್ರಿವರ್ಣ ಧ್ವಜದ ಗೌರವ ಬಂದಾಗ ಕೆಲವರು ವಿಚಿತ್ರ ಮೌನವನ್ನು ಪಾಲಿಸುತ್ತಾರೆ. ನೀವು ನಿಜವಾಗಿ ಭಾರತೀಯನಾಗಿ ಹೆಮ್ಮೆ ಪಡುತ್ತಿದ್ದರೆ, ನಿಮ್ಮಲ್ಲಿ ದೇಶಭಕ್ತನಿಗಿರಬೇಕಾದ ಆ ಜೋಶ್ ಇದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಗಟ್ಟಿಯಾಗಿ ಬರೆಯಿರಿ, ಭಾರತ್ ಮಾತಾ ಕಿ ಜೈ. ಅದು ಅಮೆರಿಕಾದವರೆಗೂ ಕೇಳಿಸುವಂತೆ ಪ್ರಪಂಚಕ್ಕೆ ತಿಳಿಸಿ, ಇದು 2026ರ ಹೊಸ ಭಾರತ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಬಲ್ಲದು. ಆದ್ದರಿಂದ ಮತ್ತೆ ಆ ಘಟನೆ ಕಡೆಗೆ ಹೋಗೋಣ. ಇದು ಪಾಕಿಸ್ತಾನ್, ಅಮೆರಿಕ ಸೇರಿದಂತೆ ಇಡೀ ಪ್ರಪಂಚದಲ್ಲಿ ಹಾಹಾಕಾರ ಉಂಟುಮಾಡಿದೆ. ಇಲ್ಲಿ ಮತ್ತೊಂದು ಆಸಕ್ತಿಕರ ತಿರುವಿದೆ. ರಷ್ಯಾ ಈ ವಿಮಾನವನ್ನು S-300ನಿಂದ ಕೆಡವಿದೆ. ಗಮನಿಸಿ, S-300 ರಷ್ಯಾದ ಹಳೆಯ ತಲೆಮಾರಿನ ಸಿಸ್ಟಮ್. ಭಾರತ ಇತ್ತೀಚೆಗೆ ರಷ್ಯಾದಿಂದ ಅದರ ಅತ್ಯಾಧುನಿಕ ವರ್ಷನ್ S-400 ಟ್ರಯಂಫ್ ಅನ್ನು ಖರೀದಿಸಿದೆ. ಊಹಿಸಿ, ರಷ್ಯಾದ ಹಳೆಯ S-300 ಅಮೆರಿಕನ್ ವಿಮಾನಗಳನ್ನು ಧೂಳು ಮಾಡಬಲ್ಲದಾದರೆ ಭಾರತದ S-400 ಏನು ಮಾಡಬಹುದು? S-400 ರೇಂಜ್ 400 ಕಿಲೋಮೀಟರ್, ಒಂದೇ ಸಾರಿ 80 ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡಬಲ್ಲದು. ಭಾರತ ಈ ಡೀಲ್ ಮಾಡಿದಾಗ ಅಮೆರಿಕ ನಮ್ಮ ಮೇಲೆ ಕಾಟ್ಸಾ ನಿಷೇಧಗಳ ಬೆದರಿಕೆ ನೀಡಿತು. ಅಮೆರಿಕ ಭಾರತ ಈ ಸಿಸ್ಟಮ್ ಖರೀದಿಸಬಾರದೆಂದು ಕೇಳಿತು. ಈಗ ಅರ್ಥವಾಗುತ್ತಿದೆ ಏಕೆಂದು. ಅಮೆರಿಕಕ್ಕೆ ಭಯ. S-400 ಅಮೆರಿಕನ್ ವಿಮಾನಗಳ ದೌರ್ಬಲ್ಯಗಳನ್ನು ಬಹಿರಂಗಪಡಿಸಿದರೆ ಅದರ ಗ್ಲೋಬಲ್ ಮಾರ್ಕೆಟ್ ಅಂತ್ಯವಾಗುತ್ತದೆ. ಭಾರತ ರಷ್ಯಾದೊಂದಿಗೆ ನಿಲ್ಲುವುದು, S-400 ಖರೀದಿಸುವುದು ಒಂದು ದೊಡ್ಡ ವ್ಯೂಹಾತ್ಮಕ ಮಾಸ್ಟರ್ ಸ್ಟ್ರೋಕ್ ಎಂದು ಸಾಬೀತಾಗಿದೆ. ಆದರೆ ಪತ್ರಿಕಾ ಧರ್ಮ ಎರಡೂ ಕಡೆ ನೋಡುವುದು. ಇದು ನಿಜವಾಗಿ F-16 ಯುಕ್ರೇನ್ ಮತ್ತು ಪಶ್ಚಿಮ ದೇಶಗಳು ಇನ್ನೂ ಮೌನವಾಗಿವೆ. ಕೆಲವು ತಜ್ಞರು ಹೇಳುತ್ತಿದ್ದಾರೆ, ಕೂಡದ ವಿಮಾನ ಯುಕ್ರೇನ್ನ ಹಳೆಯ Su-27 ಅಥವಾ MiG-29 ಆಗಿರಬಹುದು. ರಷ್ಯಾ ಅದನ್ನು F-16 ಎಂದು ಹೇಳುತ್ತಿದೆ. ಪ್ರಪಂಚಕ್ಕೆ ಪಶ್ಚಿಮ ಆಯುಧಗಳು ನನ್ನ ಮುಂದೆ ಬೌನ್ಸ್ ಆಗುತ್ತವೆ ಎಂದು ಪ್ರಪಂಚಕ್ಕೆ ತೋರಿಸಲು. ಇದನ್ನೇ ಇನ್ಫಾರ್ಮೇಷನ್ ವಾರ್ಫೇರ್ ಎನ್ನುತ್ತಾರೆ. ಯುದ್ಧ ಕೇವಲ ಗುಂಡುಗಳಿಂದಲ್ಲ, ಭಾವನೆಗಳಿಂದಲೂ ಗೆಲ್ಲಲಾಗುತ್ತದೆ. ರಷ್ಯಾ ಪ್ರಪಂಚದ ಮನಸ್ಸಿನಲ್ಲಿ F-16 ನಿರರ್ಥಕ ಎಂದು ನಾಟಿದರೆ, ಯುದ್ಧ ಮಾಡದೆಯೇ ನಾಟೋ ದೇಶಗಳ ಮನೋಬಲವನ್ನು ಒಡೆದುಬಿಡುತ್ತದೆ. ಆದರೆ ಮಲ್ಬೆ ಫೋಟೋಗಳಲ್ಲಿ ಕೆಲವು ಭಾಗಗಳು F-16 ಡಿಸೈನ್ನೊಂದಿಗೆ ಹೊಂದಿಕೊಳ್ಳುತ್ತಿವೆ. ಇನ್ನು ಕೆಲವು ದಿನಗಳಲ್ಲಿ ಇದು ದೃಷ್ಟೀಕರಣವಾದರೆ ಇದು 21ನೇ ಸೆಂಚುರಿಯ ಅತಿದೊಡ್ಡ ಸೈನಿಕ ಘಟನೆಯಾಗುತ್ತದೆ. ಈ ಇಡೀ ಘಟನೆಯಿಂದ ಭಾರತಕ್ಕೆ ಅತಿದೊಡ್ಡ ಪಾಠ ಏನು? ಪಾಠ ಇದು: ಯಾವುದೇ ಒಂದು ದೇಶದ ತಂತ್ರಜ್ಞಾನದ ಮೇಲೆ ಅವಲಂಬಿತರಾಗಬಾರದು. ಭಾರತ ಯಾವಾಗಲೂ ಸಮತೋಲನ ಮಾಡಿದೆ. ನಮ್ಮ ಬಳಿ ರಷ್ಯಾ ಸುಖೋ ಇದ್ದರೆ ಫ್ರಾನ್ಸ್ ರಾಫೆಲ್ ಕೂಡ ಇದೆ. ರಷ್ಯಾ S-400 ಇದ್ದರೆ ಇಸ್ರಾಯೇಲ್ ಬರಾಕ್ 8 ಕೂಡ ಇದೆ. ಆದರೆ ಅತಿ ಮುಖ್ಯವಾದದ್ದು ಮೇಕ್ ಇನ್ ಇಂಡಿಯಾ. ಯುಕ್ರೇನ್ ಯುದ್ಧ ತಿಳಿಸಿದೆ, ಸಂಕಷ್ಟ ಸಮಯದಲ್ಲಿ ವಿದೇಶಿ ಕಂಪನಿಗಳು ಹಿಂದಕ್ಕೆ ಸರಿಯಬಹುದು ಅಥವಾ ಅವುಗಳ ತಂತ್ರಜ್ಞಾನ ವಿಫಲವಾಗಬಹುದು. ಭಾರತದ ಸ್ವದೇಶಿ ತೇಜಸ್, ನಮ್ಮದೇ ಆದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಾದ ಆಕಾಶ್, ಅಶ್ವಿನ್ ಇವೇ ನಮ್ಮ ನಿಜವಾದ ಭದ್ರತಾ ಭರವಸೆಗಳು. ನಮಗೆ ಹೆಮ್ಮೆ ಇರಲಿ, ನಾವು ಅಂಥ ದಿಕ್ಕಿನಡಿ ಹೆಜ್ಜೆ ಇಡುತ್ತಿದ್ದೇವೆ ಎಲ್ಲಿ ನಾವು ಕೇವಲ ರಕ್ಷಣೆ ಮಾಡಿಕೊಳ್ಳುವುದಲ್ಲ, ಪ್ರಪಂಚಕ್ಕೆ ಆಯುಧಗಳನ್ನು ರಫ್ತು ಮಾಡುತ್ತೇವೆ. ಸ್ನೇಹಿತರೆ, ಯುಕ್ರೇನ್ ಆಕಾಶದಲ್ಲಿ ಬಿದ್ದ ಆ ವಿಮಾನ ಏನೇ ಆಗಿರಲಿ, ಒಂದು ವಿಷಯ ಸ್ಪಷ್ಟವಾಗಿದೆ: 21ನೇ ಸೆಂಚುರಿಯ ಯುದ್ಧ ಬಹಳ ಸಂಕ್ಲಿಷ್ಟ. ಇಲ್ಲಿ ಅಜೇಯವಾದದ್ದು ಏನೂ ಇಲ್ಲ. ಯಾವುದೇ ವಿಮಾನವೂ ಇಲ್ಲ, ಯಾವುದೇ ಮಿಸೈಲೂ ಇಲ್ಲ, ಯಾವುದೇ ದೇಶವೂ ಇಲ್ಲ. ಕೊನೆಗೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ: ನೀವೇನು ಯೋಚಿಸುತ್ತೀರಿ? ಭಾರತ ಇನ್ನು ಮುಂದೆ ಸಂಪೂರ್ಣವಾಗಿ ಸ್ವದೇಶಿ ಆಯುಧಗಳ ಮೇಲೆಯೇ ಅವಲಂಬಿತವಾಗಬೇಕೋ ಅಥವಾ ವಿದೇಶಿ ತಂತ್ರಜ್ಞಾನದ ಮಿಶ್ರಣವನ್ನು ಮುಂದುವರಿಸಬೇಕೋ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ನಾವು ಈ ರಹಸ್ಯವನ್ನು ನಿಕಟವಾಗಿ ಗಮನಿಸುತ್ತೇವೆ. ವಿಮಾನದ ಮಲ್ಬೆ ಫೊರೆನ್ಸಿಕ್ ರಿಪೋರ್ಟ್ ಬಂದ ಕೂಡಲೇ ನಿಮ್ಮ ಮುಂದೆ ತರುತ್ತೇವೆ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ